ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಕತೆ ಹೆಸರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಅವನು ತುಂಬ ಜಿಪಣ. ತನಗೆ ಗಳಿಸಿದ ಹಣನೆಲ್ಲ ಯಾರೋ ತೊಗೊಂಡೋಗ್ಬಿಡ್ತಾನೆ ಅಂದ್ಬಿಟ್ಟು ಭಯದಲ್ಲಿ ತನ್ನೆಲ್ಲ ಸಂಪತ್ತನ್ನು ತೊಗೊಂಡ್ಬಿಟ್ಟು ಒಂದು ಊರು ಹೊರಗಿರೋವಂಥ ಒಂದು ಮರದ ಕೆಳಗಡೆ ಬಚ್ಚಿಡ್ತಾ ಇರ್ತಾನೆ. ಪ್ರತಿದಿನ ರಾತ್ರಿ ಲ್ಯಾಂಟಿನ್ ತೊಗೊಂಡ್ಬಿಟ್ಟು ಆ ಸ್ಥಳಕ್ಕೆ ಹೋಗ್ಬಿಟ್ಟು ಎಲ್ಲ ಇದೆಯಾ, ಸರಿಯಾಗಿದೆಯಾ ಇಲ್ಲವಾ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಬರ್ತಾ ಇರ್ತಾನೆ. ಇದೇ ಟೈಮಲ್ಲಿ ಒಬ್ಬ ರೈತ ಏನಾದರೂ ಸಾಲ ತೊಗೊಂಡಿರ್ತಾನೆ. ಅವನಿಗೆ ಇವನ ಹಣನ ವಾಪಸ್ ಕೊಡೋಕ್ಕಾಗೋದಿಲ್ಲ. ಈ ಶ್ರೀಮಂತ ಅವನ ಹಿಂದೆ ಬಿದ್ದುಬಿಡ್ತಾನೆ. ನೀನು ದುಡ್ಡು ಕೊಡು, ಇಲ್ಲ ನಿನ್ನ ಮನೆ ಬಿಟ್ಕೊಡು ಅಂತ ಹೇಳ್ತಾನೆ. ಇಲ್ಲ ನಿಮ್ಮ ಮನೆನ ಹರಾಜು ಹಾಕ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಶ್ರೀಮಂತನ ಮಾತಿಗೆ ಬಡವನಿಗೆ ತುಂಬ ನೋವಾಗತ್ತೆ. ಏನು ಮಾಡಲಿ ಅಂತ ಗೊತ್ತಾಗಲ್ಲ. ಸತ್ತೇ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾನೆ. ಸರಿ, ಇವತ್ತು ನೈಟ್ ಅದೇ ಕೆಲಸ ಮಾಡೋಣ ಅಂದ್ಬಿಟ್ಟು ನಡುರಾತ್ರಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗಿ ಆ ಶ್ರೀಮಂತ ಮುಚ್ಚಿಟ್ಟಿರುವಂಥ ಬಂಗಾರ ಇಟ್ಟೋ ಸ್ಥಳದ ಹತ್ರನೇ ಬರ್ತಾನೆ. ಬಂದು ಯೋಚನೆ ಮಾಡ್ತಾನೆ ಹೇಗೆ ಸಾಯೋದು ಅಂತ. ಅದೇ ಟೈಮಿಗೆ ಕರೆಕ್ಟಾಗೆ ಈ ಶ್ರೀಮಂತ ತನ್ನ ಲ್ಯಾಂಟಿನ್ ಹಿಡ್ಕೊಂಡು, ಲೈಟ್ ಬರೋವಂಥ ಲ್ಯಾಂಟಿನ್ ಹಿಡ್ಕೊಂಡು ಅಲ್ಲಿ ಅದೇ ಸ್ಥಳಕ್ಕೆ ಬರ್ತಾ ಇರ್ತಾನೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ಇವ್ರಿಗೆ ಯಾಕೆ ಇಷ್ಟು ಮಧ್ಯರಾತ್ರಿಯಲ್ಲಿ ಬರ್ತೀಯಾರಲ್ಲ, ಏನಾಗುತ್ತೆ ನೋಡೋಣ ಅಂತ ಕುತೂಹಲದಿಂದ ಮರದಿಂದ ಹೊತ್ಕೊಂಡು ನಿಂತ್ಕೊತಾನೆ. ಮಾಮೂಲಿ ಅಂತ ಆ ಶ್ರೀಮಂತ ಆ ಮಣ್ಣನ್ನು ಅಗದ್ಬಿಟ್ಟು ತನ್ನ ಬಚ್ಚಿಟ್ಟು ದುಡ್ಡು ಒಡನೆಲ್ಲ ತೆಗೆದು ನೋಡಿಕೊಂಡು ಎಲ್ಲ ಸರಿಯಾಗಿದೆ ಅಂತ ಮತ್ತೆ ಮುಚ್ಚಿಬಿಟ್ಟು ಮತ್ತೆ ಹೋಗ್ತಾನೆ. ಇದನ್ನು ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಈ ಬಡವ, ಆ ರೈತ ಏನು ಮಾಡ್ತಾನೆ, ಆ ಜಾಗಕ್ಕೆ ಮತ್ತೆ ಬರ್ತಾನೆ. ಬಂದು ಆ ಬಂಗಾರ ಎಲ್ಲ ತೆಗಿತಾನೆ. ತೆಗೆದು ಬೆಳಗ್ಗೆ ಮಾರನೇ ದಿವಸ ಬೆಳಗ್ಗೆ ಶ್ರೀಮಂತ ಮನೆಗೆ ಹೋಗ್ತಾನೆ. ಹೋಗಿ ಅವ್ನು ಕೊಟ್ಟಿರೋ ಸಾಲಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟುಬಿಟ್ಟು ನಿನ್ನ ಸಾಲ ಎಲ್ಲ ತೀರ್ತಪ್ಪ ಅಂತ ಬರ್ತಾನೆ. ಇನ್ನು ಉಳಿದ ದುಡ್ಡನ್ನೆಲ್ಲ ತೊಗೊಂಡೋಗಿ ಬಡವರಿಗೆಲ್ಲ ಹಂಚಿಬಿಡ್ತಾನೆ. ಮಾಡಿ ಈ ಕೆಲಸ ಮಾಡಿ ಅವನು ಹಳ್ಳಿ ಬಿಟ್ಟು ಬೇರೆ ಊರಿಗೆ ಓಡೋಗ್ಬಿಡ್ತಾನೆ. ಅದೇ ರಾತ್ರಿ ಮತ್ತೆ ಶ್ರೀಮಂತ ಮಾಮೂಲಿನಂತೆ ಆ ಗಿಡದ ಹತ್ರ ಬಂದು ಚೆಕ್ ಮಾಡಿ ನೋಡ್ತಾನೆ. ಅಲ್ಲಿ ಏನೂ ಇರೋದಿಲ್ಲ. ಅಳ್ತಾನೆ, ಕೂಗಾಡ್ತಾನೆ. ಏನು ಮಾಡಿದ್ರೂ ಅವನಿಗೆ ಇದೇನು ಸಿಗೋದಿಲ್ಲ. ನನ್ನ ದುಡ್ಡೆಲ್ಲ ಕಳೆದೋಯ್ತು ಅನಿಸುತ್ತೆ. ಈ ಕತೆ ನೀತಿ ಏನು ಹೇಳುತ್ತೆ ಅಂದರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಥ್ಯಾಂಕ್ ಯು ಗೆಳೆಯರೆ. ಈ ಕತೆ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನು ಇದೇ ಥರ ಹಾಕ್ತಾ ಹೋಗ್ತೀವಿ. ಥ್ಯಾಂಕ್ ಯು.